ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಉಪ್ಪಿ. ಉಪೇಂದ್ರ ಏನ್ ಮಾಡಿದ್ರು ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಇದುವರೆಗೂ ಜನ ನಂಬ್ಕೊಂಡು ಬಂದಿದ್ದಾರೆ. ಸಣ್ಣ ವಯಸ್ಸಿನ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ರಿಗೂ ಕೂಡ ಉಪೇಂದ್ರ ಅವರ ಕಾನ್ಸೆಪ್ಟ್ಗಳು ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಇಷ್ಟ ಆಗುತ್ತೆ. ಅವರ ಮಾಡುವಂತಹ ಚಿತ್ರಗಳಲ್ಲಿ ನೈಜತೆ ಅಥವಾ ಸತ್ಯ ಘಟನೆಗಳನ್ನ ಏನು ಪ್ರಸ್ತುತವಾಗಿ ನಡೀತಾ ಇದೆ ಅವುಗಳನ್ನೇ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸುದೀರ್ಘ ಸಮಯದ ನಂತರ ಮತ್ತೊಂದು ಚಿತ್ರವನ್ನ ಮಾಡಿದ್ರು. ಆ ಚಿತ್ರದ ಬಗ್ಗೆ ತಮ್ಗೆಲ್ರಿಗೂ ಗೊತ್ತಿರಬಹುದು, ಅದೇ UI. ಇದೇ ಹೊತ್ತಿನ ವಿಶೇಷ. ನಾನು ಮಹಾಂತೇಶ. UI ಚಿತ್ರವನ್ನ ಎಷ್ಟು ಜನ ನೋಡಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ. ನಾವು ಕಂಡಂತಹ UI ಸಿನಿಮಾದಲ್ಲಿ ಉಪೇಂದ್ರ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಅದು ತಲೆಯಲ್ಲಿ ಹುಳ ಬಿಡುವಂತಹ ಕೆಲಸವನ್ನೇ ಮಾಡಿದ್ದಾರೆ. ಅಂದ್ರೆ ಹಿಂದಿನ ಚಿತ್ರಗಳು ಕೆಲವೊಂದಿಷ್ಟು ಹುಳ ಬಿಟ್ಟರು ಕೂಡ ಅದು ಕ್ಲಿಯರ್ ಆಗ್ತಾ ಇತ್ತು. ಸಿನಿಮಾ ಮಂದಿರದಿಂದ ಹೊರಗೆ ಬರುವಾಗ ಒಂದೇನಾದ್ರೂ ಎಂಡ್ ಸಿಗ್ತಾ ಇತ್ತು. ಆದ್ರೆ UI ಸಿನಿಮಾದಲ್ಲಿ ಯಾವುದೇ ಎಂಡ್ ಸಿಗೋದಿಲ್ಲ ನಿಮಗೆ. ಬಹಳಷ್ಟು ವಿಚಾರಗಳನ್ನು ಸೇರಿಸಿ ಒಂದು 2.5 ಗಂಟೆಗಳ ಸಿನಿಮಾವನ್ನ ಮಾಡಿದ್ದಾರೆ. ಜನ ಥಿಯೇಟರ್ಗೆ ಕಾಲಿಟ್ಟ ತಕ್ಷಣವೇ ಸಿನಿಮಾ ಆರಂಭಕ್ಕೂ ಮುನ್ನವೇ ತೋರಿಸ್ತಾರೆ. ನೀವು ಜಾನರಾಗಿದ್ರೆ ಈಗಲೇ ಎದ್ದು ಹೋಗಿ ಸಿನಿಮಾ ಮಂದಿರದಿಂದ. ಯಾಕೆ ಹೋಗ್ತಾರೆ? ಟಿಕೆಟ್ ತೆಗೆಸಿರ್ತಾರೆ, ಹೋಗೋದಿಲ್ಲ. ನೀವು ದಡ್ಡರಾಗಿದ್ರೆ ಈ ಸಿನಿಮಾವನ್ನ ಪೂರ್ತಿ ನೋಡಿ ಅನ್ನುವಂತಹ ಮತ್ತೊಂದು ಟೈಟಲ್ ಬರುತ್ತೆ. ಕೂತ್ಕೊಂಡು ನೋಡ್ತಾ ಇರ್ತಾರೆ ಸಿನಿಮಾವನ್ನ ಎಲ್ಲರೂ ಕೂಡ. ಈ ಸಿನಿಮಾದಲ್ಲಿ ಸತ್ಯ ಮತ್ತು ಸುಳ್ಳು ಅನ್ನುವಂತಹ 2 ಪಾತ್ರಗಳನ್ನ ಕ್ರಿಯೇಟ್ ಮಾಡಿ, ಮನುಷ್ಯನ ಮೆದುಳಿನ ರೀತಿಯಲ್ಲಿ ಸುಳ್ಳನ್ನ ಕ್ರಿಯೇಟ್ ಮಾಡಿ, ಆಲೋಚನೆಗಳು ಹೇಗಿದೆ, ಮನುಷ್ಯನ ಹಿಂದಿನ ನಿಜವಾದ ಆಲೋಚನೆಗಳು ಹೇಗಿದೆ ತೋರಿಸುವಂತಹ ಪ್ರಯತ್ನ ಇಲ್ಲಿ ಮಾಡಿದ್ದಾರೆ. ಮನುಷ್ಯ ಇವತ್ತು ದೊಡ್ಡವರು ಏನ್ ಮಾಡಿದ್ರು ಕೂಡ ಅವರಿಗೆ ಜೈಕಾರ ಹಾಕೋದನ್ನ ಬಿಟ್ಟಿಲ್ಲ. ಅದು ಎಲ್ರಿಗೂ ಗೊತ್ತಿರುವಂತದ್ದೇ ನೈಜತೆ. ಅದನ್ನು ಕೂಡ ಇಲ್ಲಿ ಸಿನಿಮಾದಲ್ಲಿ ಉಪೇಂದ್ರ ಅವರು ತೋರಿಸಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಉಪೇಂದ್ರ ಅವರು ಇವತ್ತಿನ ಯುವ ಜನತೆ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಸೋಷಿಯಲ್ ಮೀಡಿಯಾಗೆ ಅವರು ಅಡಿಕ್ಟ್ ಆಗಿರುವ ರೀತಿಯನ್ನ ತೋರಿಸಿದ್ದಾರೆ ಉಪೇಂದ್ರ ಅವರು. ಏನಿಲ್ದಿದ್ರು ಕೂಡ ಪರವಾಗಿಲ್ಲ, ಅಂದ್ರೆ ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಕೂಡ ಜುಟ್ಟಿಗೆ ಮಲ್ಲಿಗೆ ಬೇಕು ಅನ್ನುವ ಮಾತಿದೆಯಲ್ವಾ, ಅದೇ ರೀತಿಯಲ್ಲಿ ಇವತ್ತು ಏನಂತ ಹೇಳಿದ್ರೆ ಏನೂ ಇರೋದಿಲ್ಲ, ಏನು ಸಂಪಾದನೆ ಇರೋದಿಲ್ಲ, ಸರಿಯಾದ ಉದ್ಯೋಗ ಇರೋದಿಲ್ಲ. ಆದ್ರೂ ಕೂಡ ಇವತ್ತಿನ ಯುವ ಜನತೆ ರೀಲ್ಸ್, ವಿಡಿಯೋಸ್, ಲೈಕ್ಸ್, ಕಮೆಂಟ್ಗೋಸ್ಕರ ಹುಚ್ಚದ್ದು ಸಾಯುವಂತಹ ಪರಿಸ್ಥಿತಿ ಇವತ್ತಿನ ಯುವಕ ಅಥವಾ ಯುವ ಜನತೆಯಲ್ಲಿ ಇದೆಯಲ್ವಾ. ಅದೇ ರೀತಿ ಇಲ್ಲಿ ಉಪೇಂದ್ರ ಆ ಟ್ರೆಂಡ್, ಈಗ ಯಾವ ರೀತಿಯಾದಂತಹ ಟ್ರೆಂಡ್ ಇದೆ ಅದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಇನ್ನೊಂದು ಬಹಳಷ್ಟು ಅದ್ಭುತವಾಗಿ ತೋರಿಸುವಂಥದ್ದು ಪ್ರಕೃತಿಯನ್ನ ಇವತ್ತಿನ ದೊಡ್ಡವರು ಅಥವಾ ರಾಜಕೀಯ ವ್ಯಕ್ತಿಗಳು, ಉದ್ದಿಮೆದಾರರು ಯಾವ ರೀತಿ ಬಳಸ್ಕೊಂಡಿದ್ದಾರೆ, ಪ್ರಕೃತಿಯನ್ನ ಯಾವ ರೀತಿ ನಾಶ ಮಾಡ್ತಿದ್ದಾರೆ. ಅದು ಪ್ರಕೃತಿಯ ಗುಡ್ಡ ಬೆಟ್ಟಗಳನ್ನು ಕೊರೆಯುವುದಾಗಿರಬಹುದು, ಮೈನಿಂಗ್ ಆಗಿರಬಹುದು. ಇವುಗಳನ್ನು ಮಾಡಿ 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 ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಭೂಮಿಯ ಮೇಲೆ ಉತ್ತಮವಾದಂತಹ ಪರಿಸರ ಇಲ್ಲ. ಪ್ರಕೃತಿ ಮಾತೆಯ ಮೇಲೆ ಅತ್ಯಾಚಾರವನ್ನ ಮನುಷ್ಯ ನಡೆಸಿದ್ದಾನೆ ಅನ್ನುವ ನೈಜತೆಯನ್ನ ಉಪೇಂದ್ರ ಅವರು ಇಲ್ಲಿ ತೋರಿಸಿದ್ದಾರೆ. ಇನ್ನೊಂದು ರಾಜಕೀಯ ಅಂತ ಬಂದಾಗ ಜನ ಯಾವತ್ತೂ ಕೂಡ ಸುಳ್ಳಿಗೆನೇ ಮರಳಾಗುವುದು ಇವತ್ತಿಗೂ ಕೂಡ ನಮ್ಮ ಭಾರತದಲ್ಲಿ ಇದ್ದೇ ಇದೆ. ಅಂದ್ರೆ ಹಣವಂತರು ಹಣವನ್ನ ಕೊಟ್ಟು ಅಥವಾ ಏನಾದರೂ ಆಸೆ ಆಮಿಷಗಳನ್ನ ತೋರಿಸಿ ಬಡ ಜನರನ್ನ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡಿರುವಂಥದ್ದು. ಜನರು ಕೂಡ ಕುರಿಗಳು ರೀತಿಯಲ್ಲಿ ಹಿಂದೆ ಹೋಗುವಂಥದ್ದು. ಅಂದ್ರೆ ರಾಜಕಾರಣಿಗಳು ಅಥವಾ ಬಲಿಷ್ಠರ ಹಿಂದೆನೆ ಹೋಗುವಂಥದ್ದು, ಅಥವಾ ಬಿಡಿಗಾಸಿಗಾಗಿ ಎಂಜಲ ಆಸೆಗಾಗಿ ಹೋಗುವಂತಹ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ಪ್ರಸ್ತುತವಾಗಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಇಲ್ಲಿ ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಬಿತ್ತರಿಸಿದ್ದಾರೆ. ದ್ವಿಪಾತ್ರದಲ್ಲಿ ಸತ್ಯ ಮತ್ತು ಕಲ್ಕಿ ಅನ್ನುವಂತಹ 2 ಪಾತ್ರಗಳಲ್ಲಿ ಉಪೇಂದ್ರ ಇಲ್ಲಿ ಅಭಿನಯ ಮಾಡಿದ್ರು ಕೂಡ ಇಲ್ಲಿ ಕಲ್ಕಿ ಕ್ರೂರವಾಗಿ ನಡೆದುಕೊಳ್ಳುವಂಥದ್ದು. ಜನರಿಗೆ ಇವತ್ತು ಜನ ಹೇಗಿದ್ದಾರೋ ನಾವು ಹಾಗೇ ಜನರ ಜೊತೆಗೆ ಹೋಗಬೇಕು, ಜನರನ್ನ ಹೇಗೆ ತುಳಿಬೇಕು ಅನ್ನೋದನ್ನ ಈಗಿನ ಪ್ರಸ್ತುತ ರೀತಿಯಲ್ಲಿ ಅವರು ತೋರಿಸಿದ್ದಾರೆ. ಈ ಕಡೆ ಸತ್ಯದಿಂದಾನೇ ನಾವು ಜನರನ್ನ ಗೆಲ್ಲಬೇಕು. ಸತ್ಯ, ಜಾತಿ, ಧರ್ಮ ಇವುಗಳ ಹೊಡೆದಾಟಗಳು ಇರಬಾರ್ದು ಅನ್ನೋ ರೀತಿಯಲ್ಲಿ ಇದೊಂದು ಮುಖ್ಯವಾದಂಥ ವಿಚಾರ. ಏನಂತ ಹೇಳಿದ್ರೆ ಇವತ್ತು ನಾನು ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ ಅಂತೇಳಿ ಇವತ್ತು ಜಾತೀಯತೆ, ಧರ್ಮಾಂಧತೆ ಇವತ್ತು ಎಷ್ಟು ರೀತಿಯಲ್ಲಿ ಪ್ರಸ್ತುತವಾಗಿ ಇದೆಯೋ ಅದನ್ನು ಆಸ್ ಇಟ್ ಇಸ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಎಷ್ಟೇ ಆದರೂ ಕೂಡ, ಎಷ್ಟೇ ಆಧ್ಯಾತ್ಮಕ್ಕೆ ಒಳಗಾದರೂ ಕೂಡ, ಎಷ್ಟೇ ನಾವು ಒಳ್ಳೆಯವರಿದ್ದೀವಿ, ನಾವು ಸ್ವಾರ್ಥವನ್ನ ಮಾಡೋದಿಲ್ಲ, ನಾವು ನಿಸ್ವಾರ್ಥಿಗಳಾಗಿದ್ದೀವಿ ಅಂತ ಹೇಳಿದ್ರು ಕೂಡ ಕಡೆಯದಾಗಿ ಮನುಷ್ಯನಲ್ಲಿ ಬರುವಂಥದ್ದು ನಾನು ಯಾವ ಜಾತಿ ಯಾವ ಧರ್ಮದವನು ಅನ್ನುವಂಥದ್ದು ಅವನ ಒಳಗಡೆ ಒಂದು ಅಡಗಿ ಕುಳಿತಿರುತ್ತೆ. ಅದು ಹೊರಬರುವಾಗ ಬಂದೇ ಬರುತ್ತೆ. ಎಷ್ಟೇ ಮನುಷ್ಯನನ್ನ ಪರಿವರ್ತನೆ ಮಾಡೋಕೆ ಹೋದ್ರೂ ಕೂಡ ಆ ಜಾತಿ ಧರ್ಮವನ್ನ ತೊಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವುಗಳನ್ನ ಬಿಟ್ಟರೆ ನಾವು ಯಾವ ರೀತಿ ಶಾಂತವಾದಂತಹ ವಾತಾವರಣದಲ್ಲಿ ಇರ್ತೀವಿ ಅಂತ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಆ ಕಲ್ಕಿ ಅಥವಾ ಏನು ದ್ವೇಷ ಇರುವಂತಹ ಮನುಷ್ಯ ಅಥವಾ ರಾಜಕೀಯ ವ್ಯಕ್ತಿ ಅಥವಾ ಏನು ದೊಡ್ಡವರು ಅನ್ಸ್ಕೊಂಡವರು ಬಂದು ಈ ಜಾತಿ ಧರ್ಮಗಳ ನಡುವೆ ಕೋಲಾಹಲವನ್ನು ಉಂಟು ಮಾಡಿ ಅವರವರೇ ಹೊಡೆದಾಡಿಕೊಳ್ಳುವಂತಹ ಪ್ರಸಂಗಗಳನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಉಪೇಂದ್ರ ಅವರು ಇಲ್ಲಿ ಒಂದಿಷ್ಟು 4-5 ವಿಚಾರಗಳನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ. ಪ್ರಕೃತಿ ಆಗಿರಬಹುದು, ರಾಜಕೀಯ ಆಗಿರಬಹುದು, ಪ್ರಸ್ತುತ ಟ್ರೆಂಡಿಂಗ್ ಯುವ ಜನತೆ ಹೇಗಿದೆ ಅದನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಇದುವರೆಗೂ ಉಪೇಂದ್ರ ತೋರಿಸಿದಂತಹ ಸಿನಿಮಾಗಳು ಡಿಫ್ರೆಂಟ್ ಆಗಿರ್ತಿತ್ತು ಅವನ ಕಾನ್ಸೆಪ್ಟ್ಗಳು. ಈಗ ರಕ್ತ ಕಣ್ಣೀರಲ್ಲಿ ನೋಡಿದ್ರೆ ಒಂದು ರೀತಿ
ರೀತಿಯಲ್ಲಿ ಬೇರೆ ತರ ಇದ್ರು. ಸೂಪರ್ ಚಿತ್ರದಲ್ಲಿ ನೋಡಿದ್ರೆ ಅದರಲ್ಲಿ ಭಾರತವನ್ನು ಸೂಪರ್ ಪವರ್ ಆಗಿ ತೋರಿಸುವಂಥದ್ದು, ಭಾರತ ಹೀಗೆ ಇರಬೇಕು, ಮುಂದಿನ ಕೆಲವು ದಿನಗಳಲ್ಲಿ ಹೀಗಿರುತ್ತೆ ಅಂತ ಹೇಳಿ ತೋರಿಸುವಂತ ಪ್ರಯತ್ನ ಮಾಡಿದ್ರು. ಅದಕ್ಕಿಂತ ಮುಂಚೆ ಕೂಡ 90ರ ದಶಕದಲ್ಲಿ ಮಾಡಿರುವಂತಹ ಆಗಿರಬಹುದು, ಉಪೇಂದ್ರ ಆಗಿರಬಹುದು, ಆ ಸಿನಿಮಾಗಳು ಬೇರೆ ರೀತಿಯಲ್ಲಿ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿತ್ತು. ಆಗಿನ ಕಾಲದಲ್ಲೇ ಈಗಿನ ಟ್ರೆಂಡ್ ಹೇಗಿದೆ ಅನ್ನೋದನ್ನ ಅವರು ತೋರಿಸಿದ್ರು. ಬಟ್ ಈಗ ಇರ್ತಕ್ಕಂತಹ ಯುವ ಚಿತ್ರದಲ್ಲಿ ತೋರಿಸೋದಕ್ಕೆ ಅವರು ಹೋಗಿದ್ದಾರೆ, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಅಂದ್ರೆ ಜನರಿಗೆ ಸಮಾಜದಲ್ಲಿ ಏನ್ ನಡೀತಾ ಇದೆ, ನಾವು ಯಾವುದಕ್ಕೆ ಒಗ್ಗಿಕೊಂಡಿದ್ದೇವೆ, ನಾವು ಯಾವುದರ ಹಿಂದೆ ಹೋಗ್ತಾ ಇದ್ದೇವೆ, ನಾವು ಏನನ್ನ ಮಾಡ್ತಿದ್ದೇವೆ, ಪ್ರಕೃತಿಗೆ ಅಥವಾ ಪರಿಸರಕ್ಕೆ ನಾವು ಏನ್ ಮಾಡ್ತಿದ್ದೇವೆ ಅಂತ ಜನರಿಗೆ ಅದು ಗೊತ್ತೇ ಇದೆ. ಗೊತ್ತಿದ್ದು ಮಾಡ್ತಾ ಇದ್ದಾರೆ ಅಂತ ಜನರಿಗೆ ಎಲ್ರಿಗೂ ಗೊತ್ತು. ಹೊರಗೆ ಹೋದ ತಕ್ಷಣ ನಾವು ಏನ್ ಮಾಡ್ತೀವಿ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಆದ್ರೆ ಉಪೇಂದ್ರ ಅವರು ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತೆ ಉಪೇಂದ್ರ ಅವರು ಕೆಲವೊಂದಿಷ್ಟು ಬುದ್ಧಿವಂತಿಕೆ ಜೊತೆಗೆ ಅತಿ ಬುದ್ಧಿವಂತಿಕೆಯನ್ನು ತೋರಿಸೋದಕ್ಕೆ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಫ್ಯಾನ್ ಇಂಡಿಯಾ ಮೂವಿಗಳಿಗೆ ಜನತೆ ಜಾಸ್ತಿ ಒಲವನ್ನು ತೋರಿಸ್ತಾರೆ ಅಂತೇಳಿ ಇಲ್ಲಿ ಫ್ಯಾನ್ ಇಂಡಿಯಾ ರೀತಿಯಲ್ಲಿಯೂ ಕೂಡ ಕೆಲವೊಂದಿಷ್ಟು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಫೈಟಿಂಗ್ ಸೀನ್ಗಳಾಗಿರ್ಬೋದು ಅವುಗಳನ್ನೆಲ್ಲ ಕೂಡ ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸ್ವಲ್ಪ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಉಪೇಂದ್ರ ಅವರ ಈ ಯುವ ಸಿನಿಮಾದಲ್ಲಿ ಬಹಳಷ್ಟು ವಿಚಾರಗಳನ್ನ ತೆಗೆದುಕೊಂಡು ತಂದಿಟ್ಟಿದ್ದಾರೆ. ಆದ್ರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಲ್ಲ. ನೀವೇನಾದ್ರೂ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಸಿನಿಮಾಗೆ ಹೋಗ್ತೀವಿ, ಅಥವಾ ಹಾಸ್ಯ ಕಾಮಿಡಿಯನ್ನು ನೋಡೋದಕ್ಕೆ ನಾವು ಸಿನಿಮಾಗೆ ಹೋಗ್ತೀವಿ, ಅಥವಾ ಕುಟುಂಬ ಸಮೇತರಾಗಿ ನಾವು ಹೋಗಿ ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತೀವಿ, ಎಂಜಾಯ್ ಮಾಡಿ ಬರ್ತೀವಿ ಅಂತ ಹೇಳಿದ್ರೆ ಯುವ ಸಿನಿಮಾ ನಿಮ್ಮ ಆಸೆಯನ್ನು ನಿರಾಸೆ ಮಾಡುತ್ತೆ. ಏನಾದರೂ ಹೊಸ ಆಲೋಚನೆಗಳನ್ನು ಏನಿದೆ ನೋಡೋಣ, ನೈಜತೆ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ಹೋಗೋಣ. ಅಂದರೆ ಇವತ್ತಿನ ಯುವ ಟ್ರೆಂಡ್ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿ ನೀವು ನೋಡೋದಕ್ಕೆ ಹೋಗಬೇಕು ಅನ್ಕೊಂಡ್ರೆ ಯುವ ಸಿನಿಮಾಗೆ ಖಂಡಿತ ಹೋಗ್ಬೋದು. ಅದು ಬಿಟ್ಟರೆ ಸಿನಿಮಾದಲ್ಲಿ ಮನರಂಜನೆಗೆ 0% ಅಂತಾನೆ ಹೇಳಬಹುದು. ಮನರಂಜನೆಗೋಸ್ಕರ ಈ ಸಿನಿಮಾ ಮಾಡಿರುವಂಥದ್ದಲ್ಲ. ಉಪೇಂದ್ರ ಅವರ ಆಲೋಚನೆಗಳು ಈ ಸಿನಿಮಾದಲ್ಲಿ ಹೊಕ್ಕಿದೆ. ನೀವು ಏನಾದರೂ ಯುವ ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ನೀವು ಜಾನರು ದಡ್ಡರು ಅದನ್ನು ಬಿಟ್ಟು ಬಿಡಿ, ಮಧ್ಯದಲ್ಲಿ ನಿಂತ್ಕೊಂಡು ಸಿನಿಮಾವನ್ನು ನೋಡೋದಕ್ಕೆ ಹೋಗ್ಬೋದು. ನೋಡಿ ಬಂದ ಮೇಲೆ ಅಥವಾ ನೋಡಿದ್ರೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ. 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880976151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.